ಕಡೆ ಸತೀಶ್ ಜಾರಕಿಹೊಳಿ ಸಿಎಂ ಅಂತ ಚರ್ಚೆ ಕೇಳ್ಬೇಕಾಯ್ತು, ಇನ್ನೊಂದ್ ಕಡೆ ಪರಮೇಶ್ವರ್ ಸಿಎಂ ಅಂತಾರೆ. ಬರೀ ಅವೆಲ್ಲ ಮಾತಿನ ವಿಷಯಗಳು, ಸತ್ಯದ ವಿಷಯಗಳಲ್ಲ. ಎಸ್ಟರ್ಡೇ ಇಟ್ಸ್ ವೆರಿ ಕ್ಲಿಯರ್. ಇಡೀ ಹೈಕಮಾಂಡ್ ನಿಮ್ ಪರ ಇದ್ದೀವಿ, ಶಾಸಕರು ನಿಮ್ ಪರ ಇದ್ದೀವಿ, ಮಂತ್ರಿಮಂಡಲ ನಿಮ್ ಪರ ಇದ್ದೀವಿ. ವೆರಿ ಸ್ಕೋಪ್ ಫಾರ್ ಡಿಸ್ಕಷನ್ ಅಂಡ್ ಸೈಟ್ ಟಾಕ್. ಒಂದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ನೈತಿಕತೆಯ ಪ್ರಶ್ನೆ ಬರುತ್ತೆ ಸರ್. ಯಾಕಂದ್ರೆ ಇಂದಿನ ಕಾಂಗ್ರೆಸ್ ಇತಿಹಾಸ ಅಂತ ನೋಡಿದಾಗ ಎಲ್ಲೆಲ್ಲಿ ವಿಚಾರಣೆಗೆ ಎದುರಿಸುವಂತ ಪರಿಸ್ಥಿತಿ ಬರುತ್ತೆ ಅಂತ ಕಡೆಗೆ ರಾಜೀನಾಮೆ ತೆಗೆದುಕೊಂಡಿರುವಂತ ಇತಿಹಾಸಗಳೇ ಇದಾವೆ. ಒಂದ್ ವೇಳೆ 29ರ ನಂತರದಲ್ಲಿ ಕೋರ್ಟ್ ನಲ್ಲಿ ಏನಾದ್ರೂ ಹಿನ್ನಡೆ ಆಯ್ತು ಅಂದ್ರೆ ಆ ರೀತಿಯ ಪ್ರಸಂಗಗಳು ಮತ್ತೆ ಇಲ್ಲಿ ನೈತಿಕತೆ ಪ್ರಶ್ನೆ ಬರೋದಕ್ಕೆ ಸಿದ್ದರಾಮಯ್ಯ ರೋಲೇ ಇಲ್ವಲ್ಲ, ಇಸ್ ಇನ್ವಾಲ್ವ್ಮೆಂಟ್ ಇಲ್ವಲ್ಲ. ಹಿನ್ನಡೆ ಆದ್ರೆ ಹೈಕಮಾಂಡ್ ಏನ್ ಮಾತಾಡಿ ಸೆಕ್ಷನ್ 13 ಪ್ರಕಾರ 1988 ಕರಪ್ಷನ್ ಪ್ರಾಕ್ಟೀಸ್ ಅಲ್ಲಿ ನೆಪೋಟಿಸಮ್ ಇರಬೇಕು ಅಥವಾ ಮನಿ ಟ್ರಾನ್ಸಾಕ್ಷನ್ ಆಗಿರಬೇಕು. ಇಲ್ಲಾಗಿರೋದಲ್ಲಿ ಸ್ಟ್ಯಾಚ್ಯೂಟ್ ದಟ್ ಇಸ್ ಮೂಡ. ನೈದರ್ ಎ ನೆಪೋಟಿಸಮ್ ನಾಟ್ ಎ ಮನಿ ಇನ್ವಾಲ್ವ್ಮೆಂಟ್ ಈಸ್ ಬೀಡ್ ಬೈ ಚೀಫ್ ಮಿನಿಸ್ಟರ್. ದಿಸ್ ಇಸ್ ದಿ ಕ್ವಶನ್ ಆಫ್ ಮೊರಾಲಿಟಿ. ವೆರ್ ಇಸ್ ದಿ ಕ್ವಶನ್ ಆಫ್ ಮೊರಾಲಿಟಿ? ಇದು ಬರೋದೇ ಇಲ್ವಲ್ಲ. ಮತ್ತು ಇದು ಈಗಿನ ದೇಶದಲ್ಲಿ ದಿ ಬಿಜೆಪಿ ಗವರ್ಮೆಂಟ್ ಯೂಸಿಂಗ್ ದಿ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಆಸ್ ದೇರ್ ಟೂಲ್ಸ್ ಅಂಡ್ ಪಪೆಟ್ಸ್ ಇನ್ ದ ಎಂಡ್ ಟು ಫಿನಿಶ್ ದಿ ಅಪೋಸಿಷನ್ ರೂಲ್ಡ್ ಗವರ್ಮೆಂಟ್ ಅಂಡ್ ಅಪೋಸಿಷನ್ ಲೀಡರ್ಸ್. ದಟ್ ಇಸ್ ಇನ್ ದಿ past 10 years it is going on. ಸೊ ಈ ತರ ದುರುದ್ದೇಶಪೂರಿತವಾದಂಥ ರಾಜಕೀಯ ನಿರ್ಧಾರಗಳು ಸಂವಿಧಾನಬದ್ಧ ಸಂಸ್ಥೆಗಳ ಮೂಲಕ, ಇನ್ಕ್ಲೂಡಿಂಗ್ ಗವರ್ನರ್ಸ್ ಆಫೀಸ್, ಗವರ್ನರ್ ಆಫೀಸ್ನ ನಡವಳಿಕೆ ಏನಿದೆ ಅಂತ ಸುಪ್ರೀಂ ಕೋರ್ಟಿನ ಮುಂದೆ ಇದ್ದಾವೆ. ಸುಪ್ರೀಂ ಕೋರ್ಟ್ ಅನೇಕ ಗವರ್ನರ್ ಮುಖದ ಮೇಲೆ ಬಾರಿಸಿದ್ದಾರೆ, ಚಾಟಿ ಬೀಸಿದ್ದಾರೆ. ಈಗ ಖಾಸಗಿ ಕಾರ್ಯಕ್ರಮ ಬಂದಂತ ಜಸ್ಟಿಸ್ ನಾಗರತ್ನ ಅವರು ಪಾಸಿಂಗ್ ರಿಮಾರ್ಕ್ಸ್ ಮಾಡಿದ್ದಾರೆ. ಗವರ್ನರ್ಸ್ ನೀವು ಮಾಡೋ ಕೆಲಸ ಬಿಟ್ಬಿಟ್ಟು ಸಂವಿಧಾನಕ್ಕೆ ಬೇರೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ನೀವೇ ಎಲ್ಲ ಪಬ್ಲಿಷ್ ಮಾಡಿದ್ದೀರಿ ಅದನ್ನ ಅಂತ ಅನ್ಕೊಂಡಿದ್ದೀನಿ. ಸೊ ಈ ತರ ರೋಲ್ಗಳಿರುವಾಗ ಏನೂ ಇನ್ವಾಲ್ವ್ ಇಲ್ಲದೆ ತಪ್ಪೆ ಮಾಡದೇ ಇರೋರ ಮೇಲೆ ರಾತ್ರೋರಾತ್ರಿ ನೋಟಿಸ್ ಕೊಟ್ಬಿಟ್ಟು ತನಿಖೆ ಆಗಿರೋ ಸಂಸ್ಥೆಗಳಿಗೆ ಕೇಳಿದ್ರು ಕೊಡದೆ, ಏನು ಇಲ್ಲದೆ ಒಂದು ಕಂಪ್ಲೇಂಟ್ ಮೇಲೆ ಟೆಕ್ನಿಕಲಿ asked to serve the notice and serve for the prosecution. Where is the question of morality? ಇಲ್ಲಿ ಏನ್ ನೈಕತಿ? ಯಾವ ಆಧಾರದ ಮೇಲೆ ನೀವು ಈ ತರ ತೀರ್ಮಾನ ಮಾಡ್ತೀರಿ? ಸರಿ, ಈಗ ನೀವು ಹೇಳಿದಾಗ ರಾಜ್ಯಪಾಲರು ಈಗ ಏಕಾಏಕಿ ನೋಟಿಸ್ ಕೊಟ್ಟಿದ್ದಾರೆ, ಜೊತೆಗೆ 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ರಾಜ್ಯಪಾಲರು ನೈತಿಕವಾಗಿ ಈಗಿರೋ ರಾಜ್ಯಪಾಲರು ಆ ಸ್ಥಾನದಲ್ಲಿ ಮುಂದುವರಿದ ನೈತಿಕತೆ ಇದೆ? He should ask his conscience. Am I functioning in accordance with the provision of the Constitution or not? His conscience should tell him. ಇಷ್ಟು ವರ್ಷಗಳ ಮೂಡ ಗಮನಿಸಿದ್ರೆ ತಪ್ಪಿತಸ್ಥಾಗಿರೋದು ಮೂಡಾನೆ ಎಲ್ಲ ಪ್ರಕರಣ. See, it is statute ಅಲ್ವಾ? ಸರ್ಕಾರ ಮುಂದೆ ಸ್ಟ್ರೀಮ್ಲೈನ್ ಮಾಡಬೇಕು. ನಾನೇ ಹೇಳಿದ್ದೀನಲ್ವಾ, ಡಾಕ್ಟರ್ ಸ್ಟ್ರೀಮ್ಲೈನ್ ಮೂಡೋಣ. CID ಸ್ಥಾಪನೆ ಮಾಡಿದ್ದು ಬಡವರಿಗೆ, ಸಾಮಾನ್ಯ ಜನರಿಗೆ. ನಾರಾಯಣ ಕೃಷ್ಣರಾಜ ಒಡೆಯರು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಮಾಡಿ CITB ಅಂತ, ಅದು ಕೊಡೋಕ್ಕೆ. ಅದು ಬೇರೆ ಥರದಲ್ಲಿ ಕಾರ್ಯ ಮಾಡ್ತಿದ್ರೆ ಮೈಸೂರು ಬೆಳೀತಾ ಇದೆ, ಡೆವಲಪ್ಮೆಂಟ್ ಆಗಬೇಕು, ತನ್ನದೇ ಆದಂಥ ರಿಸೋರ್ಸ್ ಕಾನೂನು ಚೌಕಟ್ಟಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. But our aim and purpose would be to give sites and houses to the houseless and sightless. That is the main motive and purpose. So ಆ ಗೈಡ್ಲೈನ್ಲಿ ನಾವಿದ್ದಾಗ ಲಾಸ್ಟ್ ಟೈಮ್ ಸುಮಾರು 16,000 ಸೈಟನ್ನು 2017 ಡಿಸ್ಟ್ರಿಬ್ಯೂಟ್ ಮಾಡಿದ್ವು.